Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಎಸ್ ಅಫ್ಕೋರ್ಸ್ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಅಂತ. ಸೊ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ನನ್ನ ಒನ್ ಡೇ ಹೇಗಿರುತ್ತೆ ಅಂತ. ಸೊ ನನಗೂ ಕೂಡ ಎಕ್ಸೈಟ್ ಆಗಿದೆ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಸೊ ನೋಡೋಣ ಏನು ಕಲಿತೀನಿ ಇವತ್ತಿನ ದಿನದಲ್ಲಿ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ವಿಡಿಯೋನ ಸಾಯಂಕಾಲ ಬಂದು ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ತಾನೇ ಮನೆಗೆ ಬಂದೆ. ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಇವಾಗ ಇನ್ನೇನು ಕೆಲಸ ಶುರು ಅಲ್ಲ. ಸೊ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಿದ್ದಾಯಿತು. ಸೊ ಇವಾಗ ಆಚೆ ಒಣಗಾಕಿರೋ ಬಟ್ಟೆನೆಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಮರ್ಚಿಟ್ಟು ನೆಕ್ಸ್ಟ್ ಗುಡಿಸಿ ದೀಪ ಹಚ್ಚಿ ಆ್ಯಸ್ ಯೂಶುವಲ್ ಡಿನ್ನರ್ ಏನು ಅಂತ ನೋಡಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಸೊ ನಿಮಗೂ ಹೀಗೆ ಆಗತ್ತಾ ಅಂತ ಹೇಳಿ ಆಯಿತಾ. ನಾನು ಎಲೆಕ್ಟ್ರಿಕ್ ಗಾಡಿ ಬ್ಲೂ ಕಲರ್ದು, ನಂಗೆ ಅದ್ರಲ್ಲಿ ಬಂದರೆ ನಿಜವಾಗ್ಲೂ ಆಗೋಲ್ಲ. ಬ್ಲೂ ಆದರೂ ಆಗಿರಲಿ, ಇನ್ನೊಂದು ಪಿಂಕ್ ಕಲರ್ ಬಸ್ ಆದರೂ ಆಗಿರಲಿ, ನಂಗೆ 2 ಬಸ್ಸಲ್ಲಿ ಬಂದರೆ ನಂಗೆ ಆಗೋದೇ ಇಲ್ಲ. ಐ ಡೋಂಟ್ ನೋ ಯಾಕೆ ಅಂತ. ನನಗೆ ಲೈಟ್ ಮೂಮೆಂಟ್ ಇದೆ ಅಂತ ಅನಿಸುತ್ತೆ. ನನಗೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ. ಸೊ ನನಗೆ ಮಾತ್ರ ಹಿಂಗೇನಾ ಇಲ್ಲ ಅಥವಾ ಎಲ್ರಿಗೂ ಹಿಂಗೆ ಅಂತ ಐ ಸೀರಿಯಸ್ಲಿ ಡೋಂಟ್ ನೋ. ಸೊ ನಿಮಗೂ ಹೀಗೆ ಅಂತಂದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನಗೆ ಆ ಥರ ಆದಾಗ ನಂಗೆ 1 hour ಸುಧಾರಿಸ್ಕೊಳ್ತೀನಿ ನಾನು ಮನೆಗೆ ಬಂದು. ಸೊ ತುಂಬ ದಿವಸ ಆದಮೇಲೆ ನನಗೆ ನನಗೆ ಆ ಥರ ಆಗುತ್ತೆ ಅಂಥೇಳಿ ನಾನು ಎಲೆಕ್ಟ್ರಿಕ್ ಗಾಡೀಲಿ ಬರೋದಿಲ್ಲ. ಸೊ ನಾರ್ಮಲ್ ಬಸ್ಸಲ್ಲೇ ಬರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ವಲ್ಪ ನಾನು ಬೇಗ ಬರಬೇಕು ಅಂತ ಅಂದಾಗ ಆ ಬಸ್ಸಲ್ಲಿ ಹತ್ಬಿಡ್ತೀನಿ. ಸೊ ಸಿಕ್ಕಾಬಟ್ಟೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ, ಅದೇ ನಾನು ಹೇಳ್ದಂಗೆ ಮನೆಗೆ ಬಂದು ನಾನು 1 hour ಸುಧಾರಿಸ್ಕೋಬೇಕು. ನಿಜವಾಗ್ಲೂ ಆಗ್ತಾಯಿಲ್ಲ. ಆ್ಯಂಡ್ ಐ ಡೋಂಟ್ ನೋ ಯಾಕೆ ಅಂತ. ಅದ್ರ ಲೈಟ್ ಮೂಮೆಂಟ್ ಇದ್ದೇ ಇರುತ್ತೆ, ಹೊಟ್ಟೆ ಎಲ್ಲ ತೊಳ್ಸತ್ತೆ ನಿಜವಾಗ್ಲೂ. ನನಗೆ ಬಸ್ ಕಂಡ್ರೆ ನಂಗೆ ಆಗೋದೇ ಇಲ್ಲ ಗೈಸ್. ಸೊ ನಿಮಗೂ ಹೀಗೇನಾ ಅಂತ ಹೇಳಿ ನನಗೆ. ಇಲ್ಲ ನನಗೆ ಮಾತ್ರ ಹೀಗೇನಾ ಈ ಸೀರಿಯಸ್ಲಿ ಐ ಡೋಂಟ್ ನೋ. ಆ್ಯಂಡ್ ಅದ್ರ ಜೊತೆಗೆ ಯಾಕೋ ಈ ಕಣ್ಣು ಬೇರೆ ನನಗೆ ನೋಡಿ, ಕಣ್ಣು ಬೇರೆ ನೋವ್ತಾ ಇದೆ. ಯಾಕೋ ಈ ಸಮ್ಮರು ಸಿಕ್ಕಾಪಟ್ಟೆ ಬಿಸಿಲಿದೆ. ಮೈ ಗಾಡ್ ಏನು ಬಿಸಿಲು ಯಪ್ಪ. ಒಂದು 4-5 ಡೇಸಿಂದ ಸಿಕ್ಕಾಪಟ್ಟೆ ಬಿಸಿಲಿದೆ. ಮೇ ಬಿ ಆ ಬಿಸಿಲಿಗೆ ಅನಿಸುತ್ತೆ ಈ ಥರ ಕಣ್ಣೆಲ್ಲ ಇದಾಗ್ತಿರೋದು. ಸೊ ಅಷ್ಟೇ, ನಾನು ಆವಾಗಲಿಂದ ಒಂದು ಸ್ವಲ್ಪ ನಾನು ಸುಧಾರಿಸ್ಕೊಂಡೆ ಬಂದು. ಸೊ ಇವಾಗ ನೆಕ್ಸ್ಟ್ ಕೆಲಸ ಮಾಡೋಣ ಆ್ಯಂಡ್ ನೆಕ್ಸ್ಟ್ ಡಿನ್ನರ್ಗೆ ಏನು ಅಂತ ನೋಡೋಣ. ಸೊ ಸದ್ಯಕ್ಕೆ ಇವಾಗ ನಾನು ಫ್ರೆಶ್ ಅಪ್ ಆಗಿ ಮನೆಗೆ ಗುಡಿಸಿ ದೀಪ ಹಚ್ಚಬೇಕು. ಅದಾದಮೇಲೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಮಮ್ಮಿ ಮಸ್ಕ್ ಮಿಲನ್ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ. ಸಮ್ಮರ್ಗೆ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ನಂಗೆ ಈ ಥರ ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ ಯು. ಸೊ ನನಗೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಈ ಥರ ಜಾರಲ್ಲೆಲ್ಲ ಹಾಕ್ಕೊಟ್ರೆ ಇಷ್ಟ ಆಗುತ್ತೆ. ಮಮ್ಮಿ ಏನು ಡಿನ್ನರ್ಗೆ? ಮೊಸಪ್ಪು ಮುದ್ದೆ ಸಾಂಬಾರು. ಮೊಸಪ್ಪು ಮುದ್ದೆ ಸಾಂಬಾರು. ಆ್ಯಕ್ಚುಲಿ ನೆನ್ನೆ ಕೇಳಿದ್ದು ನಾನು ಸೊಪ್ಪು ಸಾರು ಮಾಡಿಕೊಡಿ ಅಂತ. ಸೊ ಅದಕ್ಕೆ ಮಮ್ಮಿ ಇವತ್ತು ನನಗೆ ಸೊಪ್ಪು ಸಾರು ಮಾಡಿಕೊಟ್ಟಿದ್ದಾರೆ. ಹಾಂ ಮಮ್ಮಿ, ಮುದ್ದೆ ಬೇಕಾ? ಹಾಂ ಚಪಾತಿ ಬೇಡ ಮಮ್ಮಿ. ಮುದ್ದೆ? ಹಾಂ ಅಲ್ಲ ಮುದ್ದೆ ಬೇಡ, ಚಪಾತಿ ಬೇಕು. ದೋಸೆ ಹಾಕ್ಕೊಡ್ತೀನಿ, ಗೋಧಿ ದೋಸೆ. ಹಾಂ ಓಕೆ ಡನ್. ಸೊ ಇವಾಗ ನಾನು ಕ್ವಿಕ್ಕಾಗಿ ಇದು ಕುಡಿದು ಮುಗಿಸಿ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ನನಗೆ ಇವತ್ತು ಆಫೀಸ್ ಕೆಲಸ ಇದೆ. ಆ್ಯಂಡ್ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗತ್ತೆ, ಜಾಸ್ತಿ ಹೆಲ್ಪ್ ಮಾಡೋಕ್ಕಾಗಲ್ಲ ಮಮ್ಮಿ. ಹಾಂ ಸೊ ಇವಾಗ ಸೆಕೆ ನೋಡಿ ಹೆಂಗೆ ಸೆಕೆ ಕಿತ್ಕೊಳ್ತಿದೆ ಯಪ್ಪ. 1 ನಿಮಿಷ ಮನೇಲಿ ಇರೋದಕ್ಕಾಗ್ತಿಲ್ಲ, ಆ ರೇಂಜಿಗೆ ಸೆಕೆ. ಮನೆ ಒಳಗಡೆ ಇರೋಕ್ಕಾಗ್ತಿಲ್ಲ, ಮನೆ ಆಚೆ ಅಂತೂ ಒಂದೇ ಒಂದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಾನು ಆಚೆ ಹೋಗಿ ಆರಾಮಾಗಿ ಕೂತ್ಕೊಂಡು ಒಂದೇ ಒಂದು ಎಲೆ ಕೂಡ ಅಲ್ಲಾಡ್ತಿಲ್ಲ.
ನಿಜವಾಗ್ಲೂ ಸೆಕೆ ಅಂದರೆ ಸೆಕೆ ಹಂಗೆ ಸುರಿದಿದೆ ಸೆಕೆ. ಫ್ಯಾನ್ ಇರಬೇಕು ಅಂತ ಅನ್ನಿಸ್ತಿದೆ, ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ ಅಂತ ಅನ್ನಿಸ್ತಿದೆ. ಫೈನ್, ಚಲೋ. ಇವಾಗ ನಾನು ಬೇಗ ಕ್ವಿಕ್ಕಾಗಿ ಆ ಜ್ಯೂಸ್ ಕುಡಿದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಇನ್ ಬಿಟ್ವೀನ್ ನೋಡೋಣ. ಮಮ್ಮಿಗೆ ಹೆಲ್ಪ್ ಮಾಡೋಕ್ಕಾದ್ರೆ ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂತಂದರೆ ನನ್ನ ಕೆಲಸ ಇದೆ, ಇವತ್ತು ಸಖತ್ ಕೆಲಸ ಇದೆ. ಸೊ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಮ್ಮಿಗೆ ಹೋಗಿ ಮೀಟ್ ಆಗೋಣ, ಏನು ಮಾಡ್ತಿರ್ತಾರೆ ಅಂತ. ಆಮೇಲೆ ಗೈಸ್, ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಡಿನ್ನರ್ ಗೊತ್ತಾ ಮಮ್ಮಿ? ಏನು ಸ್ಪೆಷಲ್? ಮುದ್ದೆ, ಸೊಪ್ಪು ಸಾರು. ನನಗೆ ನಮ್ಮ ಮಮ್ಮಿಗೆ ಫೇವ್ರೇಟು ಸೊಪ್ಪು ಸಾರು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಮಮ್ಮಿ ಸೊಪ್ಪು ಸಾರು. ಸೊ ಹಾಗಾಗಿ ಸೊಪ್ಪು ಸಾರು ಮಾತ್ರ ಚೆನ್ನಾಗಿ ಮಾಡ್ತೀನಾ? ಇಲ್ಲ ಮಮ್ಮಿ, ಸೊಪ್ಪು ಸಾರು ಮಾತ್ರ ಅಲ್ಲ, ಎಲ್ಲನೂ ಚೆನ್ನಾಗಿ ಮಾಡ್ತೀರಾ. ಈ ಕಡೆ ನೋಡಿ, ಎಲ್ಲನೂ ಚೆನ್ನಾಗಿ ಮಾಡ್ತೀರಾ, ಸೊಪ್ಪು ಸಾರು ಮಾತ್ರ ಅಲ್ಲ. ಸೊ ಆಲ್ರೆಡಿ ಸಾಂಬಾರು ಆಗಿದೆ, ಇವಾಗ ತಾನೇ ಕುದಿಸಿ ಆಫ್ ಮಾಡಿದ್ದಾರೆ. ಇಲ್ಲೇನು? ಮುದ್ದೆ. ಓಕೆ, ಮುದ್ದೆ ಸೊಪ್ಪು ಸಾರು. ಸೊ ಮುದ್ದೆ ಸೊಪ್ಪು ಸಾರು, ಅನ್ನ ಆ್ಯಂಡ್ ಸಂಡಿಗೆ. ಆ್ಯಂಡ್ ಸೊಪ್ಪು ಸಾರಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸಾರು ಹಾಕ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ? ಸೂಪರಾಗಿರುತ್ತೆ ಕಾಂಬಿನೇಷನು. ಆ್ಯಂಡ್ ಅದ್ರ ಜೊತೆಗೆ ಎರಡು ಕಾಂಬಿನೇಷನ್ನ ತುಂಬ ಚೆನ್ನಾಗಿರುತ್ತೆ. ಒಂದೇನು ಅಂತಂದರೆ, ಒಂದು ಈರುಳ್ಳಿ ಮತ್ತು ಮೊಸರು. ಆಮೇಲೆ ಇನ್ನೊಂದೇನೋ ಅಡಿಷ್ನಲ್ ಹೇಳ್ತಿದ್ದಾರೆ ನಮ್ಮಮ್ಮ, ಏನು? ಉಪ್ಪಿನಕಾಯಿ. ಮತ್ತು ಮಮ್ಮಿ ಅದು ಮೆಣಸಿನ್ಕಾಯಿಗೆ ಏನು ಹೇಳೋದು? ಮಜ್ಜಿಗೆ ಮೆಣಸಿನ್ಕಾಯಿ. ಸೊ ಇದೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ದಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈರುಳ್ಳಿನೇ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಡ್ಯಾಡಿ, ನಿಮಗೂ ಇಷ್ಟ ಸೊಪ್ಪು ಸಾರು? ಇಷ್ಟ, ನಮ್ಮ ಅಪ್ಪನಿಗೂ ಇಷ್ಟ. ಬಟ್ ಜಾಸ್ತಿ ನಾನು ನಮ್ಮಮ್ಮನೇ ಇಷ್ಟಪಡೋದು. ಅದು ಇರೋಷ್ಟು ದಿನ ಅದನ್ನು ಕುದಿಸಿ ತಿಂತೀವಿ, ಅಷ್ಟು ಇಷ್ಟ ಆಗುತ್ತೆ. ಯಾಕೆ ಹೇಳ್ತಾರಲ್ಲ ಸಾಂಬಾರು, ಸೊ ಆವತ್ತಿನ ದಿನ ಮಾಡೋದಕ್ಕಿಂತ ನೆಕ್ಸ್ಟ್ ಡೇನೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದು. ಸೊ ಅದನ್ನೆಲ್ಲ ಯಾರು ಟೇಸ್ಟ್ ಮಾಡಿರ್ತೀರ, ಆ ಟೇಸ್ಟ್ ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಫೀಲು. ಸೊ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಮಮ್ಮಿ, ಇವಾಗ ಡಿನ್ನರ್ ಮಾಡೋಣ? ಎಸ್. ಸೊ ಇವಾಗ ಡಿನ್ನರ್ನ ಮುಗಿಸ್ಕೊಳ್ತೀನಿ. ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಸದ್ಯಕ್ಕೆ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ಅದು ಫೇವ್ರೆಟ್ ನನ್ನ ಸೊಪ್ಪು ಸಾರು ಬೇರೆ. ಸೊ ಇವಾಗ ಕ್ವಿಕ್ಕಾಗಿ ಡಿನ್ನರ್ನ ಮುಗಿಸ್ಕೊಂಡು ಆಮೇಲೆ ನಿಮ್ಮನ್ನೆಲ್ಲ ಮೀಟ್ ಆಗ್ತೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಇವಾಗ ತಾನೇ ಡಿನ್ನರ್ ಮುಗಿಸ್ಕೊಂಡು ಸ್ವಲ್ಪ ಆಫೀಸ್ ಕೆಲಸ ಇತ್ತು. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಟಿ ವಿ ನೋಡೋಣ ಅಂತ. ಸೊ ಅಷ್ಟೇ ಗೈಸ್, ಇವತ್ತಿನ ಡೇ ಇದ್ದಿದ್ದು. ಸೊ ಚೆನ್ನಾಗಿತ್ತು ಡೇ, ವೆಲ್ ಸ್ಪೆಂಟು. ಆ್ಯಂಡ್ ಸ್ವಲ್ಪ ಕೆಲಸ ಹೆವಿ ಆಗಿತ್ತು ಇವತ್ತು. ಆ್ಯಂಡ್ ನಂಗೆ ಆ ಬಸ್ಸಲ್ಲಿ ಬೇರೆ ಬಂದಿದ್ದು ಜರ್ನಿ, ನಂಗಂತೂ ನಿಜವಾಗ್ಲೂ ಇರಿಟೇಷನ್ ಅಂದರೆ ಭಲೇ ಇರಿಟೇಷನ್. ಅದು ಎಲೆಕ್ಟ್ರಿಕ್ ಗಾಡಿ, ಬಟ್ ಏನು ಮಾಡೋದಕ್ಕಾಗಲ್ಲ. ಸೊ ಬೇಗ ಬರಬೇಕು ಅಂಥೇಳಿ ಸೊ ಆ ಬಸ್ಸಲ್ಲಿ ಬಂದಿದ್ದು. ಯೂಶ್ವಲಿ ನಾನು ಬರೋಲ್ಲ, ನಾರ್ಮಲ್ BMTCಲೇ ಬರೋದು. ಸೊ ಹಾಗಾಗಿ ಇವತ್ತು ನನಗೆ ಇವತ್ತಿನ ಡೇ ನಂಗೆ ಅಷ್ಟು 1 or 2 hours ನಂಗೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸಿಲ್ಲ. ಆ್ಯಂಡ್ ಅದಾದಮೇಲೆ ಆ್ಯಸ್ ಯೂಶ್ವಲ್ ಮನೆಗೆ ಬಂದಿದ್ದು, ಕೆಲಸ ಆ್ಯಂಡ್ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಫೇವ್ರೆಟ್ ಡಿನ್ನರ್ ಸೊಪ್ಪು ಸಾರು. ವಾವ್, ಸೂಪರಾಗಿ ಮಾಡಿದರು ನಮ್ಮಮ್ಮ. ಸೊ ಹೊಟ್ಟೆ ತುಂಬ ತಿಂದಾಯಿತು. ಇವಾಗ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆ್ಯಂಡ್ ದೆನ್ ಮಲ್ಕೊಳ್ತೀನಿ ಅಷ್ಟೇ. ಸೊ ಅಷ್ಟೇ ಗಾಯ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.